ಗೊತ್ತಿಲ್ಲ. ಗೊತ್ತೇ ಇಲ್ಲ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಬರೋದು ರಾತ್ರಿ 10:30 11 ಗಂಟೆ ಆಗುತ್ತೆ. ದಣಿಯವರೇ ಸ್ವಲ್ಪ ಊಟ ಮಾಡಿ ಅಂತ ಹೇಳಿದ್ರೆ ಬೇಡ ನನಗೆ ಊಟ ಅಂತ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದ್ರಲ್ಲಿ ನಾಪತ್ತೆ ಆಗಿರ್ತಾರೆ. ಟೋಟಲ್ ಆಗಿ ನನಗೆ ಗೊತ್ತೇ ಇಲ್ಲ. ಸರಿ, ಹೇಗಿದ್ರೆ ಹೋಗು, ಒಂದೆರಡು ಕಪ್ ಕಾಫಿ ತೆಗೆದುಕೊಂಬ. ಓಕೆ ಮಮ್ಮಿ. ನಮಸ್ಕಾರ ಪುರೋಹಿತ್ರೆ. ಪರವಾಗಿಲ್ಲ. ಹೌದು, ಒಂದು ವಿಷಯ ಹೇಳಿದ್ದಲ್ಲ, ಏನ್ ಮಾಡಿದ್ರಿ? ಒಂದು ಟೂರಿಗೆ ಹೋಗಿದ್ದೆ. ಆ ಹುಡುಗಿಯರ್ ಪುಟ್ಟ ತಂದ್ರಿ. ನಿಮ್ ಮಗನಿಗೆ ಮನಸ್ಸಿದ್ರೆ ಕುಬೇರ, ತೆಗೆದುಕೈ ಫೋಟೋನ. ಹುಡುಗಿಯರ ಫೋಟೋ. ನಿಮ್ಮ ಚಿಕ್ಕ ಸಾಹುಕಾರಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ನೋಡೋದಕ್ಕೆ ಅಂತ ಫೋಟೋ ತರ್ತಿದ್ದೀನಿ. ಅದ್ರಲ್ಲಿ ಯಾವ ಹುಡುಗಿ ನಿಮ್ಮ ಸಾಹುಕಾರಿಗೆ ಸೂಟ್ ಆಗ್ತಾಳೆ ನೋಡು, ಅದೇ ಹುಡುಗಿ ಜೊತೆ ಮದುವೆ ಮಾಡಿ ಮುಗಿಸಿದ್ರಾಯ್ತು. ಎಲ್ಲಾ ಫೋಟೋಗಳು ಸೂಪರ್ ಆಗಿದೆ. ಆದ್ರೆ ಈ ವಿಷಯನ ನೀವೇ ಅವ್ರ ಹತ್ರ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಅಲ್ಲ, ಅವರ ಆಗು ಹೋಗುಗಳನ್ನ ನೋಡಿಕೊಳ್ತಾ ಇರೋನು ನೀನು ತಾನೇ. ಹೌದು. ಅವನಿಗೆ ಏನಿಷ್ಟ ಇಲ್ಲ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಮದರ್ ಇಂಡಿಯಾ ಯಾಕೆ ಅಂತಂದ್ರೆ ಮದುವೆ ಮಾಡ್ಕೊಳ್ತಿರೋರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗ್ಬೇಕಾದ್ರೆ ನೇರವಾಗಿ ಅವರನ್ನೇ ಕೇಳಬೇಕು. ಬಂದೇ ಬಿಟ್ರು. ಬನ್ನಿ ಸರ್. ಸ್ವಾಮಿ, ಎಲ್ಲಿ ಅಂತ ಹುಡುಕೋದು ನಿಮ್ಮನ್ನ ಸ್ವಾಮಿ? ಏನಿಲ್ಲ, ಒಂದು ಪರ್ಸನಲ್ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದೆ. ಸರಿ ಸರಿ. ಹೌದು, ಏನು ತಾಯಿ ಮಗನು ಏನೋ ಗಹನವಾದ ವಿಚಾರ ಮಾಡ್ತಾ ಇದ್ರೆ, ಏನ್ ಸಮಾಚಾರ? ನಿಮ್ಮದೇ ಸಂಬಂಧ. ಏನ್ ಸಂಬಂಧ? ಅಮ್ಮವ್ರು ನಿಮ್ಗೊಂದು ಮೂಗುದಾಣ ಹಾಕ್ಬೇಕು.